ಒಂದು ಹಾಲಿಗೂ ತೊಂದರೆ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ಅವಾಗ ನಾನು ಭಗವಂತನ ಬೇಡ್ದೆ, ನಾನು ನಿನ್ನ ಹತ್ರ ಬಂದಿದ್ದಕ್ಕೆ ಈ ಥರ ಆಯ್ತಾ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನಿ. ನಮ್ಗೆ ಅರ್ಥ ಆಯಿತು, ಅದಾಗಿದ್ರಿಂದ ಈಗ ಅವರೇ ಓನ್ ಬಿಸ್ನೆಸ್ ಮಾಡ್ತಿದ್ದಾರೆ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ ಕಷ್ಟ. ಝೀರೋ ಇಂದ ಹೀರೋ ಆಗಿದ್ದಾರೆ. ಇವಾಗೆಲ್ಲ ನಮ್ಮದೇ ಓನ್ ಇದೆ. ಕಾರ್ಪಣ್ಯವ ಇಷ್ಟದಿ ನೀಗುವ ಬೃಂದಾವನದ ಕಲ್ಪ ವೃಕ್ಷ ಕಾಮಧೇನುವೆ. ಎಲ್ಲೋ ಕೆಲಸ ಮಾಡ್ತಿದ್ದವ್ರು ಇವಾಗ ಓನರ್ ಆಗಿದ್ದಾರೆ. ಸೊ ಆ ಓನರ್ ಆಗಿದ್ದಾದ್ಮೇಲೆ ನಮಗೆ ಕನ್ಸಲ್ ಬಂತು, ನನಗೆ ದೇವರು 2-3 ಸಲ ಬಂದರು. ಎಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ. ನಾವು ಹೊನ್ನವ ಶ್ರೀ ಮಂತ್ರಾಲಯದಲ್ಲಿ ಲಾಸ್ಟ್ 2 ಇಯರ್ಸಿಂದ ಬರ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವು ಬಂದಾಗ ಕಾಯಿ ಕಟ್ಟಿದ್ವಿ. ಇಲ್ಲಿನ ವಾತಾವರಣ ಎಲ್ಲ ನೋಡಿಬಿಟ್ಟು ನನಗೆ ಅವಾಗ ಇಷ್ಟು ಜನ ಇರಲಿಲ್ಲ. ಇಲ್ಲಿನ ವಾತಾವರಣ ಎಲ್ಲ ನೋಡಿಬಿಟ್ಟು ಇಲ್ಲೇನೂ ಕೆಲಸ ಆಗಲ್ಲ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಇದ್ವಿ. ಫಸ್ಟ್ ಟೈಮ್ ಬಂದು ಹೋದಾಗ ಅವರೆಲ್ಲ ನೀಟಾಗಿ ಹೇಳಿದರು, ನೀವು ಕಾಯಿ ಕಟ್ಟಾದಮೇಲೆ ಪ್ರತಿ ಸಲ ಬರುವಾಗಲೂ ನಿಮಗೆ ಏನಾದ್ರು ಒಂದು ತೊಂದರೆ ಆಗುತ್ತೆ, ಅದೆಲ್ಲ ನೀವು ಕ್ಲಿಯರ್ ಮಾಡಿಕೊಂಡು ಇಲ್ಲಿಗೆ ಬಂದು ಸೇವೆ ಸಲ್ಲಿಸಿ ಹೋಗಬೇಕು, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದರು. ಫಸ್ಟ್ 2 ವೀಕ್ಸ್ ಬಂದಾದಮೇಲೆ ನಮಗೆ ತುಂಬಾ ಪ್ರಾಬ್ಲಮ್ಸ್ ಬಂತು. ಹೆಂಗೆ ಅಂತಂದರೆ ಹೀರೋ ಇದ್ದವ್ರು ಝೀರೋ ಆಗಿಬಿಟ್ವಿ, ಆ ಥರ ಆಗೋಯಿತು. ಸೊ ನಾನು ಇಲ್ಲಿಗೆ ಬಂದಿದ್ದರಿಂದ ಪ್ರಾಬ್ಲಮ್ ಆಯ್ತೇನೋ ನಮಗೆ ಅಂತ ಹೇಳಿಬಿಟ್ಟು ನಾವು ಸ್ಟಾಪ್ ಮಾಡಿಬಿಟ್ವಿ ಬರೋದನ್ನ. ಆಮೇಲೆ ಒಂದು 6 ಮಂತು ಅದು ಆ್ಯಕ್ಚುಲಿ ನಮಗೆ ಎಲ್ಲ ಅಂದರೆ ಒಂಥರ ರಿಫ್ರೆಶ್ಮೆಂಟ್ ಆಗೋಯಿತು, ಲೈಫೇ ರಿಫ್ರೆಶ್ ಆಗೋಯಿತು. ಏನದು ಎಲ್ಲೋ ಕೆಲಸ ಮಾಡ್ತಿದ್ದವ್ರು ಇವಾಗ ಓನರ್ ಆಗಿದ್ದಾರೆ. ಸೊ ಆ ಓನರ್ ಆಗಿದ್ದಾದಮೇಲೆ ನಮಗೆ ಕನ್ಸಲ್ ಬಂತು, ನನಗೆ ದೇವರು 2-3 ಸಲ ಬಂದರು, ರಾಯರು ನಮ್ಗೆ ಕನ್ಸಲ್ ಕಾಣಿಸ್ಕೊಂಡ್ರು. ಇದೇ ದೇವಸ್ಥಾನ, ಇದೇ ರಾಯರು ನನಗೆ ಕನ್ಸಲ್ ಬಂದಿದ್ದರು. ಅವಾಗ ನಾನು ಅಮ್ಮಂಗೆ ಹೇಳಿದೆ, ಈ ಥರ ಆಗಿದೆ ಅಮ್ಮ, ಮೋಸ್ಟ್ಲಿ ನಾವು ಅದನ್ನು ಸ್ಟಾಪ್ ಮಾಡಿರೋದ್ರಿಂದ ಈ ಥರ ಕನ್ಸಲ್ ಬರ್ತಾ ಇರ್ಬೋದು, ನಾವು ಕಂಟಿನ್ಯೂ ಮಾಡೋಣ ಅಂತ. ಆಫ್ಟರ್ ಕರೆಕ್ಟ್ 1 ಇಯರ್, ನಾವು ಜೂನಲ್ಲಿ ಸ್ಟಾಪ್ ಮಾಡಿದ್ವಿ, ನೆಕ್ಸ್ಟ್ ಜೂನಲ್ಲಿ ನಾವು ವಾಪಸ್ ಬಂದು ಕಟ್ಟಿದ್ವಿ ಇನ್ ದ ಸೆನ್ಸ್ ನಾವು ಬಂದು ಇಷ್ಟು ಲಕ್ಷಾಂತರ ಗಟ್ಟಲೆ ಕಾಯಿಗಳಿದ್ದಾವೆ. ನಾವು ಒಂದು ಕುರ್ತು ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಕಟ್ಟುವಾಗ. ಅಲ್ಲೇ ಕಾಯಿ ಸಿಕ್ಕಿದ್ರೆ ಅಮ್ಮ ನಮಗೆ ಭಗವಂತ ಇದ್ದಾನೆ, ನಾವು ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ವಾಪಸ್ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಸೊ ನಾವಲ್ಲಿ ಕುರ್ತು ಮಾಡ್ಕೊಂಡಿದ್ವಿ. ಆ ಪ್ಲೇಸಿಂದ ಶಿಫ್ಟ್ ಮಾಡಿದ್ರು, ಬೇರೆ 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 ಪ್ಲೇಸ್ಗಳಿಗೆ ಶಿಫ್ಟ್ ಮಾಡಿದ್ರು. ಅವರು ABCD ಅಂತ ನಂಬರ್ಸ್ಗಳು ಕೊಟ್ಟಿದ್ರು. ಸಡನ್ನಾಗಿ ಒಬ್ರು ಅಂಕಲ್ ಬಂದರು. ನಾವು ಅವ್ರಿಗೆ ಕೇಳಿದ್ವಿ, ಸರ್ ಹಿಂಗೆ ಕಾಯಿ ಹುಡುಕ್ತಿದ್ವಿ, ಆ ಕಡೆ ಇದ್ದಿದ್ದನ್ನೆಲ್ಲ ಯಾವ ಕಡೆಗೆ ಶಿಫ್ಟ್ ಮಾಡಿದ್ದೀರಾ? ಅವ್ರು ಸೀದಾ ಕರ್ಕೊಂಡೋಗಿ ನಮ್ಮ ಕಾಯಿ ಎಲ್ಲಿದೆಯೋ ಅಲ್ಲಿಗೆ ತಂದು ನಿಲ್ಲಿಸಿದ್ರು. ಸೊ ಅವಾಗ ನಮಗೆ ಇನ್ನೂ ನಂಬಿಕೆ ಜಾಸ್ತಿ ಆಗೋಯ್ತು, ಇದೆಲ್ಲ ಆಗಿದ್ದು ನಮ್ಮ ಒಳ್ಳೇದಕ್ಕೋಸ್ಕರನೇ, ಇಷ್ಟು ಟೈಮ್ ತೊಗೊಂಡಿದ್ದು ನಮ್ಮ ಒಳ್ಳೇದಕ್ಕೋಸ್ಕರನೇ ಅಂಥೇಳಿ ನಾವು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಆ ಥರ ಆಯಿತು, ಅಮ್ಮನೂ ಕಟ್ಟಿದ್ರು. ಸೊ ಅಮ್ಮ ಅವ್ರದ್ದು ಜಮೀನು ವಿಚಾರಕ್ಕೆ ಕಟ್ಟಿದ್ರು. ಸೊ ಅದೆಲ್ಲ ಸಾಲ್ವ್ ಆಗಿ ಇವಾಗ ಒಂದು ಮನೆಯೂ ತೊಗೊಂಡು ಆರಾಮಾಗಿದ್ದಾರೆ. ಈ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಂಬಿಕೆ ಇಂಪಾರ್ಟೆಂಟು. ಸೊ ನಂಬಿಕೆ ಇಟ್ಟು ಇಲ್ಲಿಗೆ ಬನ್ನಿ. ತುಂಬ ಕಷ್ಟಗಳು ಬರುತ್ತೆ. ನಾನು ಕಾರ್ ತೆಗಿವಾಗ ಇಲ್ಲಿ ಕಚ್ಬಿಟ್ಟು ಕಾರ್ ಡ್ಯಾಮೇಜ್ ಆಗಿತ್ತು, ಕಾರ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ, 2 ಸಲ ಪಂಚರ್ ಆಗಿತ್ತು. ಸೊ ಪ್ರತಿ ಸಲ ಬರುವಾಗಲೂ ನಮಗೆ ಏನಾದ್ರು ಒಂದು ಇಶ್ಯೂಸ್ ಆಗ್ತಾಯಿತ್ತು. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನಾದ್ರು ಜಗಳಗಳು ಸ್ಟಾರ್ಟ್ ಆಗ್ತಿತ್ತು, ಅಥವಾ ಊರಿಂದ ಜಗಳ ಆಗಿರೋದು ಕಾಲ್ ಬರ್ತಾಯಿತ್ತು. ಸೊ ಹೋಗ್ತಾ 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 ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಮೇಲೆ ಬಂದ್ವಿ. ಸೊ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ನಂಬಿಕೆ ಇಡಿ, ತಾಳ್ಮೆ ಇಡಿ, ಭಗವಂತ ಯಾವತ್ತೂ ಕೈ ಬಿಡಲ್ಲ. ಥ್ಯಾಂಕ್ ಯು.